ಆತ್ಮೀಯರೇ, ಎಲ್ರಿಗೂ ಕೂಡ ಎಡೆಹಳ್ಳಿ ಆರ್ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಇವತ್ತು ಭಾಳ ವಿಶೇಷವಾದ ದಿನ, ನನ್ನ ಪಾಲಿನ ಸೌಭಾಗ್ಯ ದಿನ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರು, ಪರಮಪೂಜ್ಯರು ಶಿವಕುಮಾರ ಸ್ವಾಮೀಜಿಯವರ ಒಡನಾಟದಲ್ಲಿ ಹಲವಾರು ವರ್ಷ ಸೇವೆಯನ್ನು ಮಾಡಿದಂಥ ಸಂಕಲಾಪುರ ಮಠದ ಶ್ರೀ ಶ್ರೀ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ಇವತ್ತು ನನ್ನ ಜೊತೆ ನನ್ನ ವಾಹನದಲ್ಲಿ ಕುಳಿತು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆ ಹಲವಾರು ವಿಚಾರಗಳನ್ನು ಮುಕ್ತವಾಗಿ ಮಾತಾಡಿ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಈ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನೋಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಬುದ್ಧಿ, ನಮಸ್ಕಾರ. ಬುದ್ಧಿ, ನಮಸ್ಕಾರ. ಭಾಳ ನೀವು ಯಾವತ್ತೂ ಕೂಡ ಒಂದು ಗಾಂಭೀರ್ಯದ ನಡೆ, ಎಲ್ಲೂ ಕೂಡ ತಾವು ತಮ್ಮ ಸ್ವಾಭಿಮಾನವನ್ನು, ತಮ್ಮತನವನ್ನು, ತಮ್ಮ ಮನಸ್ಸಿನ ಆಳ ಅಗಲಗಳನ್ನು ಎಲ್ಲೂ ಕೂಡ ಸಾರ್ವಜನಿಕವಾಗಿ ವ್ಯಕ್ತಪಡಿಸ್ದಲೇ ಹಲವಾರು ವರ್ಷಗಳ ಕಾಲ ಹಲವಾರು ನೋವುಗಳನ್ನು ತಮ್ಮೊಳಗೆ ಹುದುಗಿಟ್ಕೊಂಡು ಒಂದು ಪೀಠದ ಪೀಠಾಧ್ಯಕ್ಷರಾಗಿ ಎಲ್ರಿಗೂ ಕೂಡ ಜನಾನುರಾಗಿಯಾಗಿ ಎಲ್ಲೂ ಕೂಡ ವೇದಿಕೆ ಬಯಸ್ದಲೇ, ಎಲ್ಲೂ ಕೂಡ ನಾನು ಮಾತಾಡಬೇಕು, ಆಶೀರ್ವಚನ ನೀಡಬೇಕು ಅಂತ ಹೇಳ್ದಲೇ ತಮ್ಮ ಕಾಯಕದಲ್ಲಿ ಅದನ್ನೆಲ್ಲ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಕೂಡ. ವಿಶೇಷವಾಗಿ ಇವತ್ತು ನಾನು ಒಂದೆರಡು ವಿಷಯಗಳನ್ನು ತಮ್ಮ ಹತ್ರ ಚರ್ಚೆ ಮಾಡಬೇಕು ಅಂತ. ಯಾಕೆಂದರೆ ನೀವು ಶಿವಕುಮಾರ ಮಹಾಸ್ವಾಮೀಜಿಯವರ ಪರಮಾಪ್ತರಾಗಿ ಅವರ ಎಲ್ಲ ದೈನಂದಿನ ಚಟುವಟಿಕೆಗಳ ಕಾರ್ಯಗಳಲ್ಲಿ ತಮ್ಮ ಸೇವೆ ಬಹಳ ಅಮೂಲ್ಯವಾದ್ದು. ಇಡೀ ಕರ್ನಾಟಕದಲ್ಲಿ ಯಾವ ಮಠಾಧಿಪತಿಗಳು ಮಾಡಿದಂಥ ಸೇವೆಯನ್ನು ತಾವು ಮಾಡಿದ್ದೀರಿ ಅಂಥೇಳಿ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ನೀವು ಅದನ್ನು ಎಲ್ಲೂ ಕೂಡ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿಲ್ಲ. ಅಷ್ಟು ಸ್ವಾಭಿಮಾನಿ ನೀವು. ಪರಮಪೂಜ್ಯರ ಅವತ್ತಿನ ದಿನಗಳ ಸೇವೆಯ ಬಗ್ಗೆ ಏನು ಹೇಳ್ತೀರ ಬುದ್ಧಿ? ಒಂದು ಅವಕಾಶ ಸಿಕ್ಕಿದ್ದು ನಮಗೆ ಪೂರ್ವಜನ್ಮದ ಪುಣ್ಯ. ಬುದ್ಧಿಯವರು ಸೇವೆ ಮಾಡೋಕ್ಕೆ ಸುಮಾರು ಪಡ್ಕ ಬಂದಿರಬೇಕು. ಅಂಥದ್ದೊಂದು ವ್ಯಕ್ತಿತ್ವ ನಮಗೆ ದೊರಕಿದೆ. ಅದು ದೊರಕಿದಂಥ ಸೌಭಾಗ್ಯವನ್ನು ನಾನು ದುರುಪಯೋಗ ಇಲ್ಲದಲೇ ತುಂಬ ಅಭಿಮಾನದಿಂದ, ಭಕ್ತಿ ಶ್ರದ್ಧೆಯಿಂದ ಪೂಜ್ಯರ ಕಾಯಕದಲ್ಲಿ ನಿರತರಾಗಿ ಸಿದ್ಧಗಂಗೆ ಮಠಕ್ಕೆ 62ರಲ್ಲಿ ಹೋಗಿ ಅಲ್ಲಿ ಪೂಜ್ಯರಿಗೆ ಹೂವು ಪತ್ರೆ ಎತ್ತೋದ್ರಿಂದ ಹಿಡಿದು ಎಲ್ಲ ಅವರ ಪೂಜ್ಯರ ಆಚಾರ ವಿಚಾರಗಳ ಬಗ್ಗೆ ಪೂಜೆಗಿಡೋದು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಅವರು ಹೇಳಿದ ಕರ್ತವ್ಯ ಮಾಡೋದು, ಇಂಥ ವಿಚಾರಗಳಲ್ಲಿ ಬುದ್ಧಿಯರಿಂದ ತುಂಬ ನಾನು ಹೆಸರು ಪಡೆದು. ಸಂಕಲಾಪುರ ಸ್ವಾಮಿಗಳು ಅಂದರೆ ಭಾಳ ವಿಶೇಷ. ಅವರು ಭಾಳ ಸೊಗಸಾಗಿ ಅಡುಗೆ ಮಾಡ್ತಾರೆ. ಈ ರೀತಿ ಬುದ್ಧಿಯರು ನಮ್ಮನ್ನ ಪ್ರಶಂಸೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಇವತ್ತಿನವರೆಗೂ ನನಗೆ ಒಳ್ಳೆಯ ಒಂದು ರಕ್ಷಾ ಕವಚವಾಗಿ ನಾನು ಮಠದಲ್ಲಿ ಬದುಕೋಕ್ಕೆ ಕಾರಣವಾಗಿದೆ. ಬುದ್ಧಿ, ಅವ್ರಿಗೆ ಪ್ರಸಾದನ ಏನೇನು ತಯಾರು ಮಾಡಿಕೊಡ್ತಿದ್ರಿ ಬುದ್ಧಿ? ಬುದ್ಧಿಯರಿಗೆ ಇಡ್ಲಿ, ದೋಸೆ, ರೊಟ್ಟಿ ಅಂತೂ ಭಾಳ ಸೊಗಸಾಗಿ ಮಾಡಿಕೊಡ್ತಿದ್ದೆ. ಅದನ್ನು ನಾವು ಏನೇ ಕರ್ತವ್ಯ ಮಾಡಿದರೂ ಕೂಡ ಇಂಥವರೇ ಮಾಡಿದ್ದಾರೆ ಅಂತೇಳಿ ಬುದ್ಧಿಯವರು ಗುರುತಚ್ತಾ ಇದ್ದರು. ಪೂಜೆಗಿಡೋದಾಗಲಿ, ಅಡುಗೆ ಮಾಡೋದಾಗಲಿ, ಯಾವ ವಿಚಾರನೂ ಇಂಥವರೇ ಮಾಡಿದ್ದಾರೆ ಅಂತೇಳಿ ಗುರುತು ಹಚ್ತಾಯಿದ್ರು. ಅವರ ಅಂಥ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನಾನು ಇವತ್ತಿನವರೆಗೂ ಈ ಸಂಕಲಾಪುರದ ಮಠದಲ್ಲಿ ಇರೋಕ್ಕೆ ಸಾಧ್ಯವಾಗಿದೆ.